ಬಿಗ್ ಬಾಸ್ ಅಲ್ಲಿ ಇಲ್ಲಿ ತನಕ ಆಲ್ಮೋಸ್ಟ್ 15 ವಾರ ಕಂಪ್ಲೀಟ್ ಆಗ್ತಾ ಬಂತು. ಇವತ್ತಿನ ಸೂಪರ್ ಸಂಡೇ ಕೂಡ ಸೇರ್ಸಿದ್ರೆ 15 ವಾರ ಕಂಪ್ಲೀಟ್ ಆದ ರೀತಿನಲ್ಲೇನೆ. ಸೊ ಈ 15 ವಾರಗಳಲ್ಲಿ ಸಂಡೇ ಎಪಿಸೋಡ್ ಅಂತ ಬಂದ್ರೆ ಫನ್ಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಏನಾದರೂ ಒಂದು ವಿಷಯವನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಒಟ್ಟಾರೆಯಾಗಿ ಜನರಿಗೆ ಎಂಟರ್ಟೈನ್ಮೆಂಟ್ ನೀಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬೇಕಾಗಿರೋದು ಗಿಲ್ಲಿನೇ. ಬಿಗ್ ಬಾಸ್ಗೂ ಕೂಡ ಅದೇನೇ ಬೇಕು. ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿ ಅವರ ಹೆಸರನ್ನೇ ತೆಗೆದುಕೊಂಡು ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತಾರೆ ಶನಿವಾರದ ಎಪಿಸೋಡ್ ಅಲ್ಲಿ. ಅದರಲ್ಲೂ ಕೂಡ ಇವತ್ತಿನ ಎಪಿಸೋಡ್ ಅಲ್ಲಂತೂ ಗಿಲ್ಲಿ ಅವರಿಗೆ ವ್ಯಾಕ್ಸ್ ಹಾಕಿದ್ದು, ಎಳೆದಿದ್ದು, ನಿಂಬೆ ಹಣ್ಣನ್ನ ತಿನ್ಸಿದ್ದು ಗೊತ್ತಿದೆ. ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಬಂದ್ರೆ ಜನರೆಲ್ಲ ಅಂದ್ರೆ ಅಲ್ಲಿರುವಂತಹ ಸ್ಪರ್ಧಿಗಳೆಲ್ಲ ಗಿಲ್ಲಿ ಹೆಸರನ್ನೇ ಚೂಸ್ ಮಾಡೋದು ಅಂತ ಹೇಳಿ ಆಬ್ವಿಯಸ್ಲಿ ಅದೇ ರೀತಿಯಾಗಿ ಮಾಡಿದ್ದಾರೆ. ಸೊ ಫನ್ ಅನ್ನೋ ರೀತಿನಲ್ಲಿ ಇಲ್ಲಿ ನಗ್ತಾ ಇದ್ದಾರೆ ಕೂಡ ಕಿಚ್ಚ ಸುದೀಪ್ ಅವರು. ಸೊ ಇದು ಹೆಂಗ್ ಫನ್ ಆಗತ್ತೆ ಅಂತ ನನಗೆ ಅರ್ಥ ಆಗಿಲ್ಲ. ಸೊ ಒಬ್ಬರನ್ನ ಒಂದ್ ಸ್ವಲ್ಪ ಇರಿಟೇಷನ್ ಮಾಡೋದು ಒಂದ್ ರೀತಿಯಾಗಿ ಚಿಕ್ಕ ರೀತಿನಲ್ಲೇನೆ, ದೊಡ್ಡ ಹೆವಿ ಟಾರ್ಚರ್ ಅಂತ ಹೇಳ್ತಿಲ್ಲ, ಸಣ್ಣದಾಗಿ ಆದ್ರೂ ಟಾರ್ಚರ್ ಅನ್ನೋ ರೀತಿನಲ್ಲೇನೆ ಆಗತ್ತೆ ಅದು. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಅದನ್ನ ಮಾಡಿಸೋದು. ಸೊ ಈ ರೀತಿಯಾಗಿ ಮಾಡೋದು, ಅದರಿಂದ ಫನ್ ತಗೊಳ್ತಾ ಇದ್ದಾರೆ. ಸೊ ಫನ್ ತಗೊಳ್ತಾ ಇದ್ದಾರಾ, ಓಕೆ ಪರವಾಗಿಲ್ಲ. ಸೊ ಈ 15 ವಾರದಿಂದ ಕೂಡ ಫನ್ ತಗೊಳ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಓಕೆ. ಬಟ್ ಧ್ರುವಂತ್ ಅವರಿಗೆ ನಿನ್ನೆ ಈ ಸೀಸನ್ಗೋಸ್ಕರ ಪೂರ್ತಿಯಾಗಿ ನಿಮ್ಗೆ ಗೊತ್ತಿಲ್ದೇನೆ ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ಅಥವಾ ಸಖತ್ ಮಜವಾಗಿತ್ತು ಅಂತ ಹೇಳಿ ಅವರಿಗೆ ಇಡೀ ಸೀಸನ್ನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ಕೊಡ್ತಾರೆ. ಅದು ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ. ಹಾಗಂದ್ರೆ ಗಿಲ್ಲಿ ಹಾಕ್ಬೇಕು ನಿಮ್ಗೆ ರವಿವಾರದ ಎಪಿಸೋಡ್ ಅಲ್ಲಿ. ಸೊ ರವಿವಾರದ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರನ್ನ ಇಟ್ಕೊಂಡು ಆ ಕಾಮಿಡಿ ಮಾಡ್ಬೋದಲ್ವಾ? ಯಾಕೆ? ಧ್ರುವಂತ್ ಅವರಿಗೆ ಆ ಕಾಮಿಡಿ ಕೊಡುವಂತಹ, ಕಂಟೆಂಟ್ ಕೊಡುವಂತಹ ಒಂದು ಪೊಟೆನ್ಷಿಯಲ್ ಇಲ್ಲ. ಸರಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಪೊಟೆನ್ಷಿಯಲ್ ಇಲ್ವೇ ಇಲ್ಲ ಗಿಲ್ಲಿ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಗಿಲ್ಲಿ ಅವರು ಯಾವ ರೇಂಜಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಹೊರಗಡೆ ಜನ ಯಾರ ಕಾಮಿಡಿಗೆ ನಗ್ತಾ ಇದ್ದಾರೆ ಅಥವಾ ಯಾರ ಒಂದು ರೋಸ್ಟಿಂಗಿಗೆ ನಗ್ತಾ ಇದ್ದಾರೆ ಅನ್ನೋದನ್ನ ಜನರೇ ನೀವು ಯಾರೆಲ್ಲ ಇದ್ದೀರಾ, ನೀವು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಅರ್ಥ ಆಗಲಿ. ಹಾಗೇನೆ ಕಾಮೆಂಟ್ ಮಾಡೋದೇನು ಬೇಡ, ಬೇಕಿದ್ರೆ ಕಲರ್ಸ್ ಕನ್ನಡ ಪೇಜಿಗೆ ಹೋಗಿ ಚೆಕ್ ಮಾಡಿ ನೋಡಿ, ಅವ್ರ ಪ್ರೋಮೋನ ಚೆಕ್ ಮಾಡಿ ನೋಡಿ, ಅದರಲ್ಲೇ ಕಾಮೆಂಟ್ಸ್ಗಳು ಇರ್ತವೆ. ಎಷ್ಟೋ ಜನ ತುಂಬಾನೇ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ಪಡ್ಕೊಂಡಿರೋದು ಗಿಲ್ಲಿಯಿಂದ. ಬಟ್ ಇಡೀ ಸೀಸನ್ನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನ ಧ್ರುವಂತ ಕೊಡ್ತಾರೆ. ಅದು ಕೂಡ ಅವರಿಂದ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ, ಅವರಿಗೆ ಗೊತ್ತಿಲ್ದೇನೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಹೇಳಿ. ಸೊ ಆಕ್ಚುಲ್ ಆಗಿ ಇದು ಅರ್ಥನೇ ಇರಲಿಲ್ಲ. ಸೊ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ವಿಷಯಕ್ಕೆ ಕೊಡಬಹುದು, ಮನೇನ ಕ್ಲೀನಾಗಿ ಇಟ್ಕೊಂಡಿದ್ದಕ್ಕೆ, ಮನೆ ಕೆಲಸ ಮಾಡಿದ್ದಕ್ಕೆ. 100% ಆ ವಿಷಯವಾಗಿ ಕೊಟ್ಟಿದ್ರೆ ಓಕೆ, ಏನೋ ಒಂದು ಧ್ರುವಂತ್ ಅವ್ರಿಗೆ ಸಮಾಧಾನ ಮಾಡೋಕ್ಕಾದ್ರೂ ಕೊಟ್ಟಿದ್ದಾರೇನೋ, ಅಥವಾ ಅವರು ಇಡೀ ಮನೆಯನ್ನ ಕ್ಲೀನಾಗಿ ಇಟ್ಕೊಳ್ಳೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ದಾರೆ, ಓಕೆ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಇರಬಹುದಾಗಿತ್ತು. ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅದು ಧ್ರುವಂತ್ಗೆ ಅದು ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗಿಲ್ಲ. ವಿಚಿತ್ರವಾಗ ಅನಿಸ್ತು ನನಗೆ ನಿನ್ನೆ ಎಪಿಸೋಡ್ ಅನ್ನ ನೋಡಿದಾಗ. ಹಾಗೇನೆ ಇವತ್ತಿನ ಎಪಿಸೋಡ್ ಸಡನ್ ಆಗಿ ಸಂಡೇ ಎಪಿಸೋಡ್ ಬಂದಾಗ ಗಿಲ್ಲಿ ಬೇಕು. ಈ ಹಿಂದೆ ನೀವೇನೋ ಅಬ್ಸರ್ವ್ ಮಾಡಿ ನೋಡಿ, ಈ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಒಂದ್ ಕಡೆ ಇಟ್ಟು ಹಾಗೇನೆ ಗಿಲ್ಲಿನ ಮಾತ್ರನೇ ಒಂದ್ ಕಡೆ ಇಡಿ. ಸೊ ಗಿಲ್ಲಿ ಸಾಂಗ್ ಬರೆದು ಸಾಂಗ್ನ ಹಾಡಿದಾನೆ. ಅದು ಕೂಡ ಗಿಲ್ಲಿ ಅವರು ಇಲ್ಲಿ ರಘು ಅವ್ರ ಬಗ್ಗೆ ಮಾಡಿದಂತಹ ಹಾಡು ಎಷ್ಟರ ಮಟ್ಟಿಗೆ ವೈರಲ್ ಆಯ್ತು ಎಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗೇನೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೌಂಟರ್ಗಳು. ಸೊ ಗಿಲ್ಲಿ ಕೊಟ್ಟಿರುವಂತಹ ಕೌಂಟರ್ಗಳು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲಾ ಸ್ಪರ್ಧೆಗಳು ಇನ್ನೊಂದೆಡಿಟ್ಟು ಅವ್ರು ಕೊಟ್ಟಿರುವಂತಹ ಕೌಂಟರ್ಗಳು, ಅದನ್ನ ಕಂಪೇರ್ ಮಾಡಿ ನೋಡಿ. ಸಿಂಗರ್ ಅಂತ ಬಂದಿರುವಂತಹ ಮಾಳು ಅವರನ್ನೇ ಒಂದೇ ಒಂದು ಹಾಡು ಬರೀಲಿಕ್ಕೆ ಆಗಿಲ್ಲ ಅವರಿಗೆ. ಬಿಗ್ ಬಾಸ್ ಮನೆ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಸಾಂಗ್ ಮಾಡಿ ಆದ್ರೂ ಹೇಳ್ಬೋದಾಗಿತ್ತು, ಅದನ್ನ ಮಾಡಿಲ್ಲ ಮಾಳು ಅವರು. ಬಟ್ ಗಿಲ್ಲಿ ಅದನ್ನ ಮಾಡಿದ್ದಾರೆ. ಒಂದು ಸಾಂಗ್ ಅನ್ನ ಬರೆದು ರ್ಯಾಪ್ ಸಾಂಗ್ ಬೇರೆ ಬರೆದು ಹಾಡಿದ್ದಾರೆ. ರ್ಯಾಪ್ ಸಾಂಗ್ ಇರಲಿ, ನಾರ್ಮಲ್ ಸಾಂಗು ಬಂದಿಲ್ಲ ಬೇರೆಯವರಿಂದ. ಹಾಗೇನೆ ರೋಸ್ಟ್ ಅಂತ ಬಂದ್ರೆ ಮಸ್ತ್ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ. ಗಿಲ್ಲಿ ಟಿವಿ ಅಂತ ಒಂದು ಹೊಸದಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ರೀತಿಯಾಗಿ ಸಾಕಷ್ಟು ಕಾನ್ಸೆಪ್ಟ್ಗಳಿದ್ವು, ಅಥವಾ ಬೇರೆಯವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನ ಇವರು ಎಕ್ಸಾಕ್ಟ್ ಆಗಿ ಹಂಗೇನೆ ಹೇಳ್ತಾ ಇದ್ರು. ಸೊ ಈ ರೇಂಜಿಗೆ ಪೊಟೆನ್ಷಿಯಲ್ ಇರುವಂತಹ ಹಾಗೇನೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂತಹ ಗಿಲ್ಲಿ ಅವರನ್ನ ಬಿಟ್ಟು ಇಡೀ ಸೀಸನ್ಗೆ ಮಸ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ಧ್ರುವಂತ್ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ಟಿದ್ರು. ಸೊ ನಿನ್ನೆ ಎಪಿಸೋಡ್ ನೋಡಿ ಏನೋ ಕೊಟ್ಟಿದ್ದಾರೆ ಅವ್ರವ್ರಿಗೋಸ್ಕರ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ಸಂಡೇ ಎಪಿಸೋಡ್ ಇವತ್ತಿನ ಪ್ರೋಮೋ ಬರ್ತಾ ಇದ್ದ ಹಾಗೆ ಅಲ್ಲಿ ಬೇಕಾಗಿರೋದೇ ಗಿಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ. ಇಡೀ 15 ವಾರದ ಒಂದು ಸಂಡೇ ಎಪಿಸೋಡ್ ಅನ್ನ ನೋಡ್ತಾ ಬಂದ್ರೆ ಅಲ್ಲಿ ಇರೋದೇ ಗಿಲ್ಲಿ. ಸಂಡೇ ಎಪಿಸೋಡ್ ಅಲ್ಲಿ ಆತನಿಂದನೇ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇರೋದು. ಸ್ಟಿಲ್ ಇಡೀ ಸೀಸನ್ ನ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅಂತೂ ಬೇಕಂತಾನೆ ಟಾರ್ಗೆಟ್ ಮಾಡಿದ ರೀತಿ ಇತ್ತು. ಧ್ರುವಂತ್ ಅವ್ರಿಗೆ ಏನೋ ಒಂದು ಚಪ್ಪಾಳೆ ಕೊಡಬೇಕು ಇಡೀ ಸೀಸನ್ಗೋಸ್ಕರ ಅನ್ನುವಂತಹ ಅವಶ್ಯಕತೆ ಅದೇನಿತ್ತು ಕಲರ್ಸ್ ಕನ್ನಡದಾಗೆ ನಂಗಂತೂ ಗೊತ್ತಿಲ್ಲ. ಬಟ್ ಧ್ರುವಂತ್ ಅವ್ರಿಗೆ ಏನಾದ್ರೂ ಚಪ್ಪಾಳೆ ಸಿಗಬೇಕು ಅನ್ನೋದಾಗಿದ್ರೆ ಇಡೀ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಂಡಿರೋದಕ್ಕೆ ನಿಮ್ಗೊಂದು ಕಿಚ್ಚನ ಚಪ್ಪಾಳೆ ಅಂತ ಹೇಳಿದ್ರು ಕೂಡ ಪರವಾಗಿರ್ಲಿಲ್ಲ. ಓಕೆ, ಏನೋ ಒಂದು ಕೊಟ್ಟಿದ್ದಾರೆ ಅವರಿಗೆ, ಓಕೆ ಅವ್ರು ಕೆಲಸ ಮಾಡಿದ್ದಾರೆ ಆ ಕೆಲಸ. ಸೊ ಆ ಒಂದು ಕೆಲಸಕ್ಕೆ ಫಸ್ಟ್ ಟೈಮ್, ಈ ಹಿಂದೆ ಯಾವತ್ತೂ ಕೂಡ ಕೊಟ್ಟಿರಲಿಲ್ಲ, ಸ್ಟಿಲ್ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನೆ ಇರಬಹುದಾಗಿತ್ತು. ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದು ಕೂಡ ಇಡೀ ಸೀಸನ್ ನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿರೋದಕ್ಕೋಸ್ಕರ ನಿಮ್ಗೆ ಅಂತ ಹೇಳಿ ಚಪ್ಪಾಳೆ ಕೊಟ್ಟಿದ್ದೇನಿದೆ, ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೊ ಇದು ಮೇನ್ ಆಗಿರುವಂತಹ ವಿಷಯ, ನನ್ನ ಒಂದು ಅಭಿಪ್ರಾಯ ಕೂಡ.
ನಿಮ್ಗೆ ಅನ್ಸುತ್ತೆ ಈ ಒಂದು ಅಭಿಪ್ರಾಯದ ಬಗ್ಗೆ, ಅಥವಾ ನಾನು ಹೇಳಿರೋದಂತಹ ಒಪಿನಿಯನ್ ಏನಾದರೂ ತಪ್ಪಾಗಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ಸರಿಯಾಗಿದೆ ಅನ್ನೋದಾದರೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.